ಮಾಡಿ. ನಮಸ್ಕಾರಗಳು. ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ. ಇದು ಬಾಗಲಕೋಟೆ ರೋಡ್ ಈ ಕಡೆ ಹೋಗೋದು. ಇದು ವಿಜಯಪುರ ಸಿಟಿಯಲ್ಲಿ ಹೋಗೋ ರೋಡ್. ಇದು ಈ ಕಡೆ ಇದ್ರ ಪಕ್ಕದಲ್ಲಿ ಇದು ಅದು ಅಲ್ಲಿ ತೋರಿಸು. ಅದು ಬೋರ್ಡ್ ಹಾಕಿದ್ದಾರೆ ರೂಡ್ ಶರ್ಟ್ದು. ನಾವು ರೂಡ್ ಶರ್ಟ್ಗೆ ಬಂದಿದ್ದೇವೆ ಈಗ. ಇದು SSLC PUC ಡಿಗ್ರಿ ನಂತರ ಮುಂದೇನು ಒಂದು ಬೋರ್ಡ್ ಹಾಕ್ಯಾರ. ಎಷ್ಟಪ್ಪ ಅಂದ್ರೆ ಒಂದು 30 ತನಕ ಇಲ್ಲಿ ತರಬೇತಿ ಕೊಡ್ತಾರೆ. ಇಲ್ಲಿ 30 ಸೆಕ್ಷನ್ನಲ್ಲಿ. ಈಗ ಹೈನುಗಾರಿಕೆ, ಕುರಿ ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಮೇಣಬತ್ತಿ ತಯಾರಿಕೆ, ದ್ವಿಚಕ್ರಿ ಮೆಕ್ಯಾನಿಕ್, 30 ಥರ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ಇದು ವಿಜಯಪುರನಲ್ಲಿ ಅಂತ ಮಾತಾಡ್ತಾ ಇದ್ದೀವಿ ನಾವು. ಇದು ಬೋರ್ಡ್ ಇದೆ ಒಳಗಡೆ. ಹಾ ಬನ್ನಿ ಒಳಗಡೆ. ಇದು ಬೋರ್ಡ್ ನೋಡಿ. ಇದು ರಿಸರ್ಚ್ ಸಂಸ್ಥೆ ವಿಜಯಪುರ, ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಶನ್, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಕೆನರಾ ಬ್ಯಾಂಕ್ ಆ್ಯಂಡ್ ಸಿಂಡಿಕೇಟ್ ಬ್ಯಾಂಕ್ ಅಂತ ಬರೋದಾರೆ. ಮತ್ತು ಕರ್ನಾಟಕ ಸರ್ಕಾರ ಅಂತ ಬರ್ತದೆ. ಬಟ್ ಇದು ಮೇನ್ ನಡೆದು ಕೆನರಾ ಬ್ಯಾಂಕ್ದಿಂದ ಮತ್ತು ಮಂಜುನಾಥೇಶ್ವರ ಇದರಿಂದ ನಡೀತದೆ ಇದು. ಧರ್ಮಸ್ಥಳದಿಂದ. ಬನ್ನಿ ಒಳಗಡೆ ಹೋಗೋಣ. ಈಗ ನಾವು ಒಳಗಡೆ ಹೋಗ್ತೀವಿ ಸಂಸ್ಥೆ ಒಳಗಡೆಯಿಂದ. ಬನ್ನಿ ಒಳಗಡೆ ಹೋಗೋಣ ಈಗ. ಇದು ಕಾರ್ಯಾಲಯ ನೋಡ್ರಿ. ಇದು ಇಲ್ಲಿ ನೋಡಿ, ಕಾರ್ಯಾಲಯದ ಕೆಲಸಗಳು ಬೆಳಗ್ಗೆ 9:30ರಿಂದ 1:30, ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ ಕಾರ್ಯಾಲಯದ ವೇಳೆ ಇದೆ. ಬನ್ನಿ ಒಳಗಡೆ. ಇದು ರಿಸರ್ಚ್ ಸಂಸ್ಥೆ ವಿಜಯಪುರದಲ್ಲಿ 2 ಫೋಟೋ ಹಾಕಿದ್ದಾರೆ. ಶ್ರೀ ಅಮ್ಮೆಂಬಾಳು ಸುಬ್ಬಾರಾವ್ ಪೈ, ಸಂಸ್ಥಾಪಕರು ಕೆನರಾ ಬ್ಯಾಂಕ್. ನಂತರ ಡಾಕ್ಟರ್ D ವೀರೇಂದ್ರ ಹೆಗಡೆ, ಅಧ್ಯಕ್ಷರು ರಿಸರ್ಚ್ ಸಂಸ್ಥೆ ಅಂತ ಹಾಕಿದ್ದಾರೆ. ಸ್ವಶ್ರಮ ಧರ್ಮ ಇವ ಜಯತೆ ಅಂತ ಹಾಕಿದ್ದಾರೆ. ನೋಡ್ರಿ, ಇಲ್ಲೆಲ್ಲ ಫಂಕ್ಷನ್ ಮಾಡಿದ್ದು ಫೋಟೋ ಹಾಕಿದ್ದಾರೆ. ಇಲ್ಲಿ ಒಳಗಡೆ ಎಲ್ಲ ಎಂಟ್ರೆನ್ಸ್ನಲ್ಲಿ ಇಲ್ಲೆಲ್ಲ ಅವ್ರಿಗೇನು ಟ್ರೈನಿಂಗ್ ಆದ ಕೂಡಲೇ ಏನು ಬೀಳ್ಕೊಡ್ತಾರಲ್ಲ ಅದರದ್ದೆಲ್ಲ ಫೋಟೋಸ್ ಹಾಕಿದ್ದಾರೆ. ಇಲ್ಲ ಪ್ರತಿಯೊಂದು ಟ್ರೈನಿಂಗ್. ಇದು 30 ವರ್ಷಗಳಿಂದ ನಡೀತಾ ಬಂದಿದೆ. ಇದು ಒಳಗಡೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಿಜಯಪುರ ಇದೆಲ್ಲ ಮತ್ತೆ ಹಾಕಿದ್ದಾರೆ. ಅಲ್ಲಿ ನೋಡಿ ಎದುರುಗಡೆ ಅಲ್ಲಿನೂ ಎಂಟ್ರೆನ್ಸ್ನಲ್ಲಿ ಹಾಕಿದ್ದಾರೆ. ಇದು ಮಂಜುನಾಥ್ ಗುರುಗಳದು ಮತ್ತು ಸಂಸ್ಥಾಪಕರದು. ಈ ಕಡೆ ಹಾಲ್ ನೋಡಿ. ಇದು ದೊಡ್ಡ ಹಾಲ್ ಇದೆ. ಇಲ್ಲೊಂದು ಫಂಕ್ಷನ್ ಮಾಡ್ಲಿಕ್ಕೆ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ಸಾಹೇಬ್ರೆ, ತಮ್ಮ ಪೂರಾ ಹೆಸರು ಹೇಳ್ರಿ ಸರ್. ನಾವು ಮುಕುಂದ್ ಮನೋಹರ್ ಜಳಕೆ ಅಂತ. ಪ್ರಾಪರ್ ಬಿಜಾಪುರ. ಓಕೆ. ನಾವು ಆಕ್ಚುಲಿ ಹಿರಿಯ ಪ್ರಬಂಧಕರು ಕೆನರಾ ಬ್ಯಾಂಕ್. ಡೈರೆಕ್ಟರ್ ಈಗ ಅದು ಕೆನರಾ ಬ್ಯಾಂಕ್ ವಿಜಯಪುರ. ನಮ್ಮ ಕೆನರಾ ಬ್ಯಾಂಕದ್ದು 80% ಸೇರಿದೆ ರೂಟ್ಸ್ನಲ್ಲಿ. ಯಾವುದೇ ಏನು ಎಕ್ಸ್ಪೆಂಡಿಚರ್ ಇದ್ರು 80% ಕೆನರಾ ಬ್ಯಾಂಕ್. ರೈಟ್ ಸರ್. 20% ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್. ಇದು 1982ರಲ್ಲಿ ಸ್ಟಾರ್ಟ್ ಆಗಿದೆ. 82ರಲ್ಲಿ ರೂಟ್ ಸೈಡ್ ಸಂಸ್ಥೆಯು 1982 ಡಾಕ್ಟರ್ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಈ ಸಂಸ್ಥೆಯನ್ನು ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ ಈ 3 ಸಹಭಾಗಿತ್ವದಲ್ಲಿ ನಡೀತು. 40% ಕೆನರಾ ಬ್ಯಾಂಕು, 40% ಸಿಂಡಿಕೇಟ್ ಬ್ಯಾಂಕು, 20% ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್. ಈ ಟೈಪ್ ರೂಟ್ ಸೆಟ್ ಇದೆ. 27 ಇನ್ಸ್ಟಿಟ್ಯೂಟ್ ಅವ.
27 ಕರ್ನಾಟಕದಾಗೂ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ 27. ಹಾಂ ಸರ್. ಆಮೇಲೆ ಅದಲ್ಲದೆ RCET ಅಂತವ, ಹಾಂ ಅದು ಇಂಡಿವಿಜುವಲ್ ಬ್ಯಾಂಕು ಈಗ ಬಾಗಲಕೋಟ್ನಲ್ಲಿ ಇದೆ. ಹಾಂ ಅಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕು ಹಾಗೂ ಬಸವೇಶ್ವರ ವಿದ್ಯಾವರ್ತಕ ಸಂಘ ಹಾಂ ಅವ ಎರಡು ಸಹಭಾಗಿತ್ವದಲ್ಲಿ ಅಲ್ಲಿವೆ. ಅದು ನಡೀತದೆ. ಆಮೇಲೆ ಹಳಿಯಾಳದಲ್ಲಿ ಕೆನರಾ ಬ್ಯಾಂಕು ಹಾಗೂ ದೇಶಪಾಂಡೆ ಫೌಂಡೇಶನ್. ಹಾಂ ಸರ್. ಆ ಟೈಪ್ ಪ್ರತಿಯೊಂದು ಜಿಲ್ಲಾದಾಗ ಬೇರೆ 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 RCET ಇವೆ. ಸರಿ ಸರ್. ಬೆಳಗಾವದಲ್ಲಿ ನಮ್ಮ ಕೆನರಾ ಬ್ಯಾಂಕ್ದಲ್ಲಿ RCET ಬರೀ RCET ಅಂತಾರೆ. RCET ಅಂತ ಬಂತು ಅಂದ್ರೆ ಅಲ್ಲಿ SDM ಸಹಭಾಗಿತ್ವ ಇರ್ತದೆ. SDM ಸಹಭಾಗಿತ್ವ. ಸರಿ ಸರ್. ಅಂಥವು 27 ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾ. ಇದು ಇಲ್ಲಿ ಕರ್ನಾಟಕದಲ್ಲಿ ಎಷ್ಟಿವೆ ಸರ್ ಇವು? ಪ್ರತಿಯೊಂದು ಡಿಸ್ಟಿಕ್ಗೆ RCET ಇದ್ದೇ ಇರ್ತಾವೆ. ಹಾಂ ಈಗ ಟೋಟಲ್ ಕರ್ನಾಟಕದಲ್ಲಿ ಇದು ರೂಢಿಶೆಟ್ಟಿ ಏನದಲ್ಲ, ರೂಢಿಶೆಟ್ಟಿ ಇದು 7 ಬ್ರಾಂಚ್ ಅವ. 7 ಬ್ರಾಂಚ್ ಅವ. ಈಗ ಸಮೀಪದಲ್ಲಿ ಅಂದ್ರೆ ಇಲ್ಲಿ ಬಿಜಾಪುರ, ಧಾರವಾಡ. ಹೌದು ಸರ್. ಈಗ ನಿಮ್ಮಲ್ಲಿ ಈಗ ಟ್ರೈನಿಂಗ್ ಏನು ಕೊಡ್ತೀರಲ್ಲ ಸರ್, ಯಾವ ಬೇಸ್ ಮೇಲೆ ಕೊಡ್ತೀರಿ ಸರ್? ಇಲ್ಲೇ ಯೂಶ್ವಲಿ 10ನೇ ಕ್ಲಾಸ್ ಪಾಸ್ ಆಗಿರಬೇಕು. ಹಾಂ 10ನೇ ಪಾಸ್ ಆಗಿರ್ಲಿಲ್ಲ ಅಂದ್ರೂ ಸುದೇಕ ಓದ್ಲಿಕ್ಕೆ ಬರಲಿಕ್ಕೆ ಬರ್ತಿರ್ಬೇಕು. ಓದ್ಲಿಕ್ಕೆ ಬರಲಿಕ್ಕೆ ಬರ್ತಿತ್ತಂದ್ರೆ ಯಾರೇ ಇದ್ರು ಸುದೇಕ ಡಿಫ್ರೆಂಟ್ ಟೈಪ್ ಆಫ್ ಟ್ರೈನಿಂಗ್ ಇವೆ. ಮೋಟರ್ ವೈಂಡಿಂಗ್ ಆಯಿತು, ಸೆಲ್ ಫೋನ್ ರಿಪೇರಿ ಆಯಿತು, 2 ವೀಲರ್ ರಿಪೇರಿ ಆಯಿತು. ಸರಿ ಸರ್. ಆಮೇಲೆ ಬ್ಯೂಟಿ ಪಾರ್ಲರ್, ಮೆನ್ಸ್ ಪಾರ್ಲರ್, ಆಮೇಲೆ ರೆಫ್ರಿಜರೇಟರ್ ಆ್ಯಂಡ್ ಏರ್ ಕಂಡೀಷನಿಂಗ್ ರಿಪೇರಿ, ಸರಿ CCTV ಇನ್ಸ್ಟಾಲೇಷನ್, ಸರ್. ಆಮೇಲೆ ಕಂಪ್ಯೂಟರ್ ಅಕೌಂಟಿಂಗ್, ಟ್ಯಾಲಿ. ಸರ್. ಟ್ಯಾಲಿ 35 ದಿನದ ಕೋರ್ಸ್ ಅದ, ಅದಕ್ಕೆ ಗ್ರ್ಯಾಜುಯೇಷನ್ ಬೇಕು. ಸರಿ ಸರ್. ಗ್ರ್ಯಾಜುಯೇಷನ್ ಇರೋದಂದ್ರೆ ಟ್ಯಾಲಿ ಒಂದೇ. ಇನ್ನೊಂದು ನಾ ಕೇಳಿದೆ ಸರ್, ಇಲ್ಲಿ ಬಂದ್ಮೇಲೆ ಹಳ್ಳಿ ಜನರಿಗೆ ಹೆಚ್ಚು ಒತ್ತು ಕೊಟ್ಟು ಮಾಡಿದ್ದು ಅಂತ ಇದು ರೂರಲ್ ಪೀಪಲ್ಗೆ. ರೂರಲ್ ಪೀಪಲ್ ಅದಕ್ಕೆ ಏನೇನು ಬೇಕ್ರಿ ಸರ್ ವೀಕ್ಷಕರಿಗೆ ಹೇಳ್ರಿ ಸ್ವಲ್ಪ, ಏನು ಬೇಕು ಅದಕ್ಕೆ ಅರ್ಹತೆ? ಅವರು ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ತಿದ್ರೆ ಸಾಕು. ಮೇನ್ ಅರ್ಹತೆ ಏನು, ಓದ್ಲಿಕ್ಕೆ ಬರೀಲಿಕ್ಕೆ ಕನ್ನಡ ಬರ್ತಿರ್ಬೇಕು. ನಾವು ಇಲ್ಲಿ ಟೀಚಿಂಗ್ ಮಾಡೋದು ಕನ್ನಡದಲ್ಲೇ, ಇಂಗ್ಲೀಷ್ನಾಗ ಮಾಡೋದಿಲ್ಲ. ಸರ್. ಕನ್ನಡದಾಗೆ ಮಾಡ್ತೀವಿ. ನಮ್ಮಲ್ಲಿ ಅವರು ಸ್ಪೆಷಲೈಸ್ಡ್ ಇದು ಲಿಸ್ಟ್ ಆದಂಥ ಇವರೇ ಬರ್ತಾರೆ, ಸ್ಪೆಷಲಿಸ್ಟೇ ಬರ್ತಾರೆ. ಡಿಫ್ರೆಂಟ್ ಕರ್ನಾಟಕದ ಬೇರೆ ಜಿಲ್ಲೆಗಳಿಂದ ಬರ್ತಾರೆ. ಹಾಸನದಿಂದ ಬರ್ತಾರೆ, ಸರಿ ಸರ್. ಮೈಸೂರದಿಂದ ಬರ್ತಾರೆ, ಧಾರವಾಡದಿಂದ ಬರ್ತಾರೆ. ಅವರು ಲಿಸ್ಟ್ ಅವರು ಎಕ್ಸಾಮ್ ಪಾಸ್ ಆಗಿ ನಮ್ಮ ಲಿಸ್ಟ್ ಆಗಿ DST ಅಂತ ಎಂಡ್ ಲಿಸ್ಟ್ ಆಗಿರ್ತಾರೆ. ಸರ್. ಸ್ಪೆಷಲೈಸ್ಡ್ ಟ್ರೈನರ್ಸ್ ಅವರು ಸ್ಪೆಷಲೈಸ್ಡ್ ಟ್ರೈನರ್ಸ್ ಲಿಸ್ಟ್ ಆಗಿರ್ತಾರೆ. ನಮ್ಮದು ಮೇನ್ ಒಂದು ಸಂಸ್ಥೆ ಇದೆ, ನೇಸರ್ ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂಟ್ ಸೆಟ್ ಅಂತ ಒಂದಿದೆ. ಸರಿ ಸರ್. ಅದು ಬೆಂಗಳೂರಿನಲ್ಲಿದೆ. ಅಲ್ಲಿ ಅವರು ಲಿಸ್ಟ್ ಆಗಿರ್ತಾರೆ. ಅವ್ರು ಲಿಸ್ಟ್ ಆದ ಅವ್ರ ಪ್ರಕಾರ ನಾವು ಅವ್ರನ್ನ ಇಲ್ಲಿ ಕರೆಸಿ 1 ತಿಂಗಳು ಅವ್ರು ಇಲ್ಲೇ ಇದ್ದು ಟ್ರೈನಿಂಗ್. ಇದು ಊಟ ವಸತಿ ಸಮೇತ ಟ್ರೈನಿಂಗ್ ಇಲ್ಲ, ಎಲ್ಲ ಫ್ರೀ. ಯಾವುದೋ ಒಂದು ಪೈಸಾ ನಾವು ಅವ್ರ ಕಡೆ ಚಾರ್ಜ್ ಮಾಡೋದಿಲ್ಲ. ಊಟ ವಸತಿ ಎಲ್ಲ ಫ್ರೀ. ಅವರು ನಾವು ಇಲ್ಲಿ ನೈಟ್ ಹಾಲ್ಟ್ ಎದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ, ಈ ಪ್ರಾಕ್ಟಿಕಲ್ ಟ್ರೈನಿಂಗ್ ಏನದಲ್ಲ ರಾತ್ರಿ 10 ತನ 11 ತನ ಮಾಡ್ತಾರೆ. ಊಟ ಆದ್ಮೇಲೆ 2 ವೀಲರ್ ಕೆಲವೊಬ್ರು ಮನೆ 2 ವೀಲರ್ ಬ್ಯಾಚ್ ಮುಗಿತು, ರಾತ್ರಿ 12 ತನ ಅಸೆಂಬ್ಲಿಂಗ್ ಮಾಡ್ತಿದ್ರು. ಅಸೆಂಬ್ಲಿಂಗ್ ಮಾಡಿ ಅಂದ್ರೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಜಾಸ್ತಿ ಆಗಲಿ ಅನ್ನೋ ದೃಷ್ಟಿಲಿ ಅವ್ರು ಇಲ್ಲೇ ಇದ್ರೆ ಅನುಕೂಲ ಆಗ್ತದ ಅಂತ ಒಂದೇ. ಸರಿ ಸರ್. ಆಮೇಲೆ ಅವರಿಗೆ ಧ್ಯಾನ, ಮಾರ್ನಿಂಗ್ ಪ್ರೇಯರ್, ಆಮೇಲೆ ಸಂಜೆಗೆ ಯೋಗ ಇವೆಲ್ಲ ಟೀಚ್ ಮಾಡ್ತೀವಿ. ಆಮೇಲೆ ಅವರು ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಗೆ ಹೆಚ್ಚಿನ ಇದು ಕೊಟ್ಟು ಅವ್ರಿಗೆ ಎಲ್ಲ ದೃಷ್ಟಿಯಲ್ಲೇ ಟ್ರೈನ್ ಮಾಡ್ತೀವಿ. ಸರಿ ಸರ್. ಈ 1 ತಿಂಗಳು ಅವ್ರ ಅಗದಿ ಒಂದು ಋಷಿ ಇದ್ದಂಗೆ ಇರ್ಬೇಕಿಲ್ಲಿ. ಹೌದಲ್ಲ ಸರ್, ಆ ಥರ ಟ್ರೈನಿಂಗ್ ಗುರುಕುಲ ಇದ್ದಂಗೆ. ಸರಿ ಸರ್. ಈಗ ಟೋಟಲ್ ನಿಮ್ಮಲ್ಲಿ ಟ್ರೈನಿಂಗ್ ಎಷ್ಟು ಅದಾವ್ರಿ ಸರ್ ಟೋಟಲ್ ಲಿಸ್ಟ್? ಆ ಲಿಸ್ಟ್ ಇದು ಒಂದು 70 ಮೇಲೆ ಅವರೇ, ಡಿಫ್ರೆಂಟ್ ಅವ. ಈಗ ಹೊಸದು ಆ್ಯಡ್ ಮಾಡ್ಯಾರ, ಗೌಂಡಿ ಟ್ರೈನಿಂಗ್, ರೂರಲ್ ಮ್ಯಾಷನ್ ಅಂತ ಆ್ಯಡ್ ಮಾಡ್ಯಾರ. ಇನ್ನು ನಮ್ಮಲ್ಲಿ ಅವ್ರ ಟ್ರೈನರ್ಸ್ ಸಿಗ್ತಾ ಇಲ್ಲ. ಅದನ್ನು ಒಂದು ಹೊಸದ ರೂರಲ್ ಮ್ಯಾಷನ್ ಅಂದ್ರೆ ಗೊತ್ತಾಗ್ತಲ್ಲ, ಗೌಂಡಿ ಟ್ರೈನಿಂಗ್, ಅದನ್ನು ಸುದಕ್ಕೆ ಆ್ಯಡ್ ಮಾಡ್ಯಾರ. ಡಿಫ್ರೆಂಟ್ ಟೈಪ್ ಅವ. ಅಗ್ರಿಕಲ್ಚರ್ ಒಳಗೆ ಕೃಷಿ ಉದ್ಯಮಿ, ಕುರಿಗೆ ಸಂಬಂಧಿತಪಟ್ಟಂಥದ್ದು, ಹಾಗೂ ಎಮ್ಮಿಗೆ ಸಂಬಂಧಪಟ್ಟಂಥದ್ದು, ಆಮೇಲೆ ಪೋಲ್ಟ್ರಿಗೆ ಸಂಬಂಧಿತಪಟ್ಟಂಥದ್ದು, ಆಮೇಲೆ ಇನ್ ಜನರಲ್ ಕೃಷಿ ಉದ್ಯಮಿ 13 ದಿನದ ಎಲ್ಲ ಡಿಫ್ರೆಂಟ್ ಫೀಲ್ಡ್ದಾಗ ಬಂದು ಇವನ್ ಸಾಯಿಲ್ ಮ್ಯಾನೇಜ್ಮೆಂಟು, ಸೀಡ್ಸು, ಆಮೇಲೆ ನೀವು ಎಷ್ಟೆಷ್ಟು ಟೈಪ್ ಆಫ್ ಸೀಡ್ಸ್ ಇರ್ತಾವೆ, ಯಾವ ಟೈಪ್ ನೀವು ಸೀಡ್ಸ್ ತಯಾರಾಗುತ್ತದ, ಅವ್ರ ಎಕ್ಸ್ಪರ್ಟ್ಸ್ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಿಜಾಪುರದಿಂದ ಬಂದು ಇಲ್ಲಿ ಲೆಕ್ಚರ್ ತೊಗೊಂಡು ಹೋಗ್ತಾರೆ. ಸರ್, ಈಗ ಇನ್ನೊಂದು, ಈಗ ಸ್ತ್ರೀಯರಿಗಾಗಿ ಹೊಲಿಗೆ ಇದು ಅಂತ ಹೇಳಿದ್ರಿ ಸರ್ ಟ್ರೈನಿಂಗ್.
ಈಗ ಹಳ್ಳಿಯಿಂದ ಬರ್ಬೇಕು ಸ್ತ್ರೀಯರು, ಹೌದು ಹೌದು. ಅವ್ರ ಅಕಾಮಡೇಷನ್ ಇಲ್ಲಿ ವಸತಿ ಹೆಂಗ್ರಿ ಸರ್? ಇಲ್ಲಿ ವಸತಿ ಅದ ಅವ್ರಿಗೆ, ಸ್ತ್ರೀಯರಿಗೆ ಹೆಣ್ಮಕ್ಳ ಸಲುವಾಗಿ? ಹೆಣ್ಮಕ್ಳಿಗೆ ಸಲುವಾಗಿ ಸಪ್ರೇಟ್ ವಸತಿ ಅದ, ಗಂಡ್ ಮಕ್ಳಿಗೂ ಸಪ್ರೇಟ್ ವಸತಿ ಸೆಪರೇಟ್ ಅದ ಅವೆಲ್ಲ ಬೇರೆ ಬೇರೆ ಹಾಸ್ಟೆಲ್ ಹಾಸ್ಟೆಲ್ ಎರಡು ಡಾರ್ಮಿಟರಿ ಅವ ಬೇರೆ ಬೇರೆ. ಯಾಕಂದ್ರೆ ಈಗ ಹೆಣ್ಣು ಮಕ್ಕಳು ಅಂದ್ರೆ ಮ್ಯಾರಿಡ್ ಇರ್ತಾರ, ಅವ್ರ ಜೊತೆ ಮಕ್ಕಳು ಇರ್ತಾವ, ಅದು ಇದೊಂದು ಅವ್ರಿಗೆ ಅದೇ ಒಂದು 15 ದಿನದಿಂದ 1 ತಿಂಗಳು ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತದ ಟು ಅಚೀವ್ ಸಮಥಿಂಗ್. ಮಕ್ಕಳನ್ನ ತರಬಾರ್ದು ಒಂದು 15 ದಿನದಿಂದ 1 ತಿಂಗಳು ಸ್ಯಾಕ್ರಿಫೈಸ್ ಮಾಡ್ಬೇಕು. ಅವ್ರು ಅಲ್ಲಿ ಯಾರಿಗೆ ಸಂಜೆಗೆ ಬಂದು ಭೇಟಿಯಾಗಿ ಹೋಗ್ಬೋದು, ಸಂಜೆಗೆ ಮತ್ತೆ ಭೇಟಿಯಾಗಿ ಹೋಗ್ಬೋದು, 1 ತಾಸು ಹಿಂಗೆ ಅರ್ಧ ತಾಸು ಬಂದು ಭೇಟಿಯಾಗಿ ಹೋಗ್ಬೋದು. ಬಟ್ ಅವರು ಇಲ್ಲೇ ಇದ್ದು ಕಲ್ತಾಗೆ ಈಗ ಮೊನ್ನೆ ಅಬೌಟ್ 1 ಮಂತ್ ಬ್ಯಾಕ್ ಸರಿ ಸರ್ 35 ಜನ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಇತ್ತು. ಹಾಂ ಸರ್. ಅವರು ಡೇ ಟೈಮ್ದಾಗ ಥಿಯರಿ ಕಲಿಸ್ತಿದ್ರು, ನೈಟ್ ಆಲ್ಮೋಸ್ಟ್ ಒಂದು 9:30-10 ತನಕ ಪ್ರಾಕ್ಟಿಕಲ್ ಮಾಡ್ತಿದ್ರು. ವೆರಿ ಗುಡ್ ವೆರಿ ಗುಡ್. ಮೈಸೂರದಿಂದ ಟ್ರೈನರ್ ಬಂದಿದ್ರು ಅವರು 30 ದಿನ ಇಲ್ಲಿ ಇದ್ದು ಫುಲ್ ಫ್ಲೆಜ್ ಟ್ರೈನಿಂಗ್ ಕೊಟ್ಟಾರೆ. ಸರಿ ಸರ್. ಆಮೇಲೆ ಈಗ ಕೆಲವರು ತಮ್ಮದು ಓನ್ ಬ್ಯೂಟಿ ಪಾರ್ಲರ್ಗಳು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಇಲ್ಲಿದೇನು ಸ್ಟಾಫ್ ಎಷ್ಟು ಅದಂದ್ರಿ ಸರ್? ಇದು 7 ಜನ ಸ್ಟಾಫ್. 7 ಜನ ಸ್ಟಾಫ್ ಕೆನರಾ ಬ್ಯಾಂಕಿಗೆ ಪೇಮೆಂಟ್ ಮಾಡುತ್ತೆ? ಇಲ್ಲ, ಈಗ ಅದು ಅದೇ 80-20% ಏನೇ 80% ಕೆನರಾ ಬ್ಯಾಂಕು, 20% ಧರ್ಮಸ್ಥಳದ್ದು ಪೇಮೆಂಟ್ ಮಾಡೋದು ಅವರಿಗೆ. ಪೇಮೆಂಟ್ ಮಾಡೋದು ಅದೇ ಟೈಪ್ ಇರ್ತದೆ. ಅದೇ ಒಟ್ಟು 7 ಮಂದಿ ಸ್ಟಾಫ್ ಅದಾರೆ. ಸ್ಟಾಫ್ ಅದ. ಹಾಂ ಸರ್. ಓಕೆ. ಮತ್ತು ಈಗ ಇದನ್ನು ಯೂಟ್ಯೂಬ್ ಹಳ್ಳಿ ಜನರು ಹೆಚ್ಚು ನೋಡ್ತಿರ್ತಾರೆ ಸರ್. ನಿಮ್ಮಲ್ಲಿ ಟ್ರೈನಿಂಗ್ ತೊಗೊಂಡ ಎಮ್ಮೆ ಸಾಕಾಣಿಕೆ ಹೈನುಗಾರಿಕೆ ತೊಗೊಂಡ ಒಂದು ಯೂಟ್ಯೂಬ್ ಮಾಡೋ ಮುಂದೆ ನಿಮ್ಮ ಇದ್ರ ಬಗ್ಗೆ ಭಾಳ ಅಪ್ರಿಷಿಯೇಟ್ ಮಾಡಿ ಹೇಳೋದು ನನಗೆ, ಜಾಗೀರ್ದಾರ್ ಅಂಥೇಳಿ. ಅದಕ್ಕೆ ನಾನು ತಲೆಯೊಳಗೆ ಹೊಳಿತು ಇಲ್ಲಿ ಹೋಗ್ಬೇಕು, ನಾವು ವಿಸಿಟ್ ಮಾಡಬೇಕು, ಜನರಿಗೆ ಇದನ್ನು ಹಳ್ಳಿ ತನಕ ತಲುಪಬೇಕು ಅಂತ ತಿಳ್ಕೊಂಡು ನಾನು ಇಲ್ಲಿಗೆ ಬಂದೀನಿ ಸರ್. ಹಳ್ಳಿ ಜನರಿಗೆ ತಾವು ಹಳ್ಳಿ ಉದ್ಯಮಿಗಳಿಗೆ ಅಥವಾ ನಿರುದ್ಯೋಗಿಗಳಿಗೆ ಏನು ಹೇಳ ಬಯಸ್ತೀರಿ ಸರ್? ಇದು ಊಟ ವಸತಿ ಸಮೇತ ಇಲ್ಲೇ ಇದ್ದು ರೆಸಿಡೆನ್ಷಿಯಲ್ ಟ್ರೈನಿಂಗ್ ಇದೆ. ಇದರ ಇದು ಉಪಯೋಗ, ದುರುಪಯೋಗ ಅಲ್ಲ, ಉಪಯೋಗ. ಇಲ್ಲೇ ಇದ್ದು ನೀವು ರೆಸಿಡೆನ್ಷಿಯಲ್ ಬಂದು ಮಾರ್ನಿಂಗ್ ಪ್ರೇಯರ್, ಈವ್ನಿಂಗ್ ಯೋಗ, ಇದು ಒಂದು ಯೂಶುವಲಿ 32 ದಿನ ಟ್ರೈನಿಂಗ್ ಅದ ರೀ. ಅದನ್ನ ನಾವು ಕಡಿಮೆ ಮಾಡಿ 13 ದಿನ ಮಾಡ್ಲಿಕ್ಕೆ, ಯಾಕಂದ್ರೆ ರೈತರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು 32 ದಿನ ಟ್ರೈನಿಂಗ್ ರೇಂಜ್ ಉದ್ದಿಮೆ. ಟ್ರೈನಿಂಗ್ ರೇಂಜಸ್ ಫ್ರಮ್ 6 days to 32 days. ಸರಿ ಸರ್. 6 ದಿನ ಬರೇ ಎಂಟರ್ಪ್ರಿನಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತದ. ಅಂದ್ರೆ ನೀವು ಉದ್ಯಮಶೀಲತಾ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸರಿ ಸರ್. ಉದ್ಯಮಶೀಲತಾ ಅಭಿವೃದ್ಧಿ ಇದು ಪ್ರೋಗ್ರಾಮ್ ಇದೆ. ಸರಿ ಸರ್. ಅದು 6 ದಿನದಿಂದ 32 ದಿನ ತನಕ ಡಿಫ್ರೆಂಟ್ ಟೈಪ್ ಟ್ರೈನಿಂಗ್ ಅವ. 32 ದಿನ ರೈತರಿಗೆ ವಜ್ಜಾಗ್ತದೆ, ಯಾಕಂದ್ರೆ ಹೊಲ ಮನಿ ಬಿಟ್ಟು ಬರಬೇಕು, ಫ್ಯಾಮಿಲಿ ಬಿಟ್ಟು ಬರಬೇಕು, ಅವ್ರ ಹೈನುಗಾರಿಕೆ ಇರ್ತದೆ ಅದನ್ನ ಬಿಟ್ಟು ಬರಬೇಕು. ಅದಕ್ಕೆ ನಾವೇನ್ ಮಾಡ್ಲಿಕ್ಕೆ ಈಗ 13 ದಿನದ ಒಂದು ಟ್ರೈನಿಂಗ್ ಇಟ್ಕೊಂಡು 13 ದಿನದ ಟ್ರೈನಿಂಗ್ದಾಗ ಅವ್ರಿಗೆ ಸವಿಸ್ತಾರವಾಗಿ ಎಲ್ಲಾ ರೈತರ ಕೃಷಿಗೆ ಏನೇನು ಸಂಬಂಧಿಸಿದ್ದದಲ್ಲ ಎಲ್ಲ ಹೇಳ್ತೀವಿ. ಇವನ್ ಫಿಶರೀಸ್ ಸಮೇತ ಎಲ್ಲ ನಾವು ಹೇಳಿ ಇಲ್ಲಿ ಫಿಶರಿ ಡೈರೆಕ್ಟರ್ ವಿಜಯ್ ಕುಮಾರ್ ಅಂತ ಬಂದು ಅವ್ರು ಬಂದು ಆಲ್ಮೋಸ್ಟ್ 2 hours ಒಂದು ಕ್ಲಾಸ್ ತೊಗೊಂಡು ಹೋದ್ರು. ಸರಿ ಸರ್. ಆಮೇಲೆ ಡಿಫ್ರೆಂಟ್ ವೆಟರ್ನರಿ ಡಿಪಾರ್ಟ್ಮೆಂಟ್ ದಿಂದ ಬರ್ತಾರೆ, ಪೌಲ್ಟ್ರಿ ಡಿಪಾರ್ಟ್ಮೆಂಟ್ ದವ್ರು ಬರ್ತಾರೆ, ಎಲ್ಲ ರೇಷ್ಮೆ ಇಲಾಖೆದಿಂದ ಕರೆಸ್ತೀವಿ. ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ದಿಂದ ಎಕ್ಸ್ಪರ್ಟ್ಸ್ ಬಂದು ಟ್ರೈನಿಂಗ್ ತೊಗೊಂಡು ಹೋಗ್ತಾರೆ. ಆಮೇಲೆ ಸಬ್ಸಿಡಿ ಸ್ಕೀಮ್ಸ್ ಏನವ ಅವನು ಹೇಳಿ ಹೋಗ್ತಾರೆ. NRLM ದಿಂದ ಬಂದು ಹೇಳಿ ಹೋಗ್ತಾರೆ, NLM ದಿಂದ ಇವ್ರು ಬಂದು ಹೇಳಿ ಹೋಗ್ತಾರೆ. ಅವರಿಗೆ 13 ದಿನದಲ್ಲಿ ಸವಿಸ್ತಾರವಾಗಿ ಎಲ್ಲ A to Z ಅಗ್ರಿಕಲ್ಚರ್ ಒಂದು ಐಡಿಯಲ್ ಅಗ್ರಿಕಲ್ಚರ್ ಎಂಟರ್ಪ್ರಿನಿಯರ್ ಏನಾಗಬೇಕು ಅದನ್ನೆಲ್ಲ 13 ದಿನದಲ್ಲಿ ನಾವು ಕವರ್ ಮಾಡ್ತೀವಿ. ವೆರಿ ಗುಡ್ ಸರ್. ಈಗ ಕೃಷಿ ಉದ್ಯಮಿ ಇವತ್ತೊಂದು ಬ್ಯಾಚ್ ಮುಗಿತದ ಅಂತ ಹೇಳ್ತಾ ಇದ್ದೀರಿ ಸರ್? ಹೌದು, ಇವತ್ತೊಂದು ಬ್ಯಾಚ್ ಮುಗಿತದೆ. ಅದನ್ನ ಅವ್ರ ಅಭಿಪ್ರಾಯಗಳನ್ನ ನಾವು ತಗೋಬಹುದು ಸರ್? ಅವ್ರ ಅಭಿಪ್ರಾಯ ನೋಡಿ ವೀಕ್ಷಕರೇ, ಸಾಹೇಬರಿಗೆ ಭೇಟಿ ಆದವು ಈಗ ಮುಕುಂದ M.G. ಹಳ್ಕಿ ಸಾಹೇಬರಿಗೆ, ಮೇನ್ ಡೈರೆಕ್ಟರ್ ಅವರು ಇಲ್ಲಿ. ಅವರು ಅಂಡರ್ದೊಳಗೆ ಇದು ನಡೀತೆ. ಇವರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಇದ್ದರು, ಇಲ್ಲಿ ಆಗಿರ್ತಾರೆ ಅವರಿಗೆ 3 ವರ್ಷ ಆದಮೇಲೆ ತೆಗೆದು ಮತ್ತೊಬ್ಬರು ಮ್ಯಾನೇಜರ್ಗೆ ಆಗ್ತಾರೆ. ಕೆನರಾ ಬ್ಯಾಂಕ್ ಮೇನ್ ಇದ್ರೊಳಗೆ 80% ಕೆನರಾ ಬ್ಯಾಂಕು, 20% ಧರ್ಮಸ್ಥಳ ಮಂಜುನಾಥ ಟ್ರಸ್ಟ್. ಅದಕ್ಕೆ ಸಾಹೇಬ್ರದ್ದು ಈಗ ಅಂದ್ಕೊಂಡು ನಾವು ಅವ್ರ ಅಭಿಪ್ರಾಯ, ಅವ್ರ ಟ್ರೈನಿಂಗ್ ಮುಗೀತಿ ಇವತ್ತು. ಕೃಷಿ ಉದ್ದಿಮೆ ಟ್ರೈನಿಂಗ್ ತೊಗೊಂಡವ್ರ ಅನುಭವ ಏನು ಅನ್ನೋದು ಈಗ ಹೊರಗೆ ನಿಂತಿದ್ದಾರೆ, ನಾವು ಕೇಳ್ತೇವೆ. ಅಲ್ಲಿಗೆ ಹೋಗೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಇದೇ ಇದರಲ್ಲಿ ಒಂದು ನಾನು ಹೇಳ್ತೀನಿ, ಇದು ರುಡ್ಸೆಟ್ ಏನಿದೆಯಲ್ಲ, ರುಡ್ಸೆಟ್ ಕಾನ್ಸೆಪ್ಟ್ ಇದೇನದ ಬ್ರೈನ್ ಚೈಲ್ಡ್ ಆಫ್ ಡಾಕ್ಟರ್ ವೀರೇಂದ್ರ ಹೆಗಡೆ. ಅವ್ರಿಗೆ ಯಾಕೆ ಚಾಲು ಮಾಡಿದ್ರು ಅಂದ್ರೆ ಇದು ಎಲ್ಲರೂ ಅವ್ರಿಗೆ ಬೆನ್ ಹತ್ತಿದ್ರು, ನೌಕರಿ ಕೊಡ್ಸ್ರಿ. ಅವ್ರದ್ದೆಲ್ಲ ಧರ್ಮಸ್ಥಳ ಸಂಸ್ಥೆ ಅದಲ್ಲ, ಅಲ್ಲಿ ಒಂದು 100-200 ನೌಕರಿ ಕೊಡಿಸಿದ ಮೇಲೆ ಉಳಿದಿದ್ದವರು ಬೆನ್ ಹತ್ತಿದ ಮೇಲೆ ಎಲ್ಲರೂ ನಂಗೆ ನೌಕರಿಗೆ ಬೆನ್ ಹತ್ತಿದ್ರೆ ಹೆಂಗೆ, ನನಗೆ ಅಷ್ಟು ಕೊಡಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನೀವೇ
ಸ್ವ ಉದ್ಯೋಗ ಹಾ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರ ತಲೆಯಾಗಿ ಇದು ರೂಟ್ ಸೆಟ್ ಕಾನ್ಸೆಪ್ಟ್ ಬಂತು. ನೋಡಿ, ಹಿಂಗಾಗಿ ಅವರು ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಅವ್ರ ತಲೆಯೊಳಗೆ ಬಂದ ಐಡಿಯಾ ಇದು ಬ್ರೈನ್ ಚೈಲ್ಡ್ ಆಫ್ ಡಾಕ್ಟರ್ ಕನಸಿನ ಕೂಸು ಇವತ್ತಿಷ್ಟು ನನಸಾಗಿ ದೊಡ್ಡದು ಬೆಳೆದ. ಥ್ಯಾಂಕ್ ಯು ಸರ್. ಬನ್ನಿ ಈಗ ರೈತರ ಅಭಿಪ್ರಾಯಗಳನ್ನು ಮಂಜುನಾಥ ಹೆಗಡೆ ಸಾಹೇಬರಿಗೆ, ಕೆನರಾ ಬ್ಯಾಂಕ್ ಇವರು ಎಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ. ಈಗ ಅವರ ಅಭಿಪ್ರಾಯಗಳನ್ನ ಹೊರಗೆ ನಿಂತಿದ್ದಾರೆ. ರೈತಾಪಿ ಜನರು ಟ್ರೈನಿಂಗ್ ತೊಗೊಳ್ಳೋದು, ಅಲ್ಲಿ ಹೋಗೋಣ ಬನ್ನಿ. ತಮ್ಮ ಹೆಸರು ಹೇಳ್ರಿ ಸರ್. ನಾನು ಕಾಂತ್ ಪೂಜಾರಿ ಅಂತ, ನಾನು ತಾಳಿಕೋಟಿ ತಾಲೂಕು ಕಲ್ದೇನಹಳ್ಳಿ ಪ್ರಾಪರ್ದಿಂದ ಬಂದಿದ್ದೀನಿ ಸರ್. ತಾಳಿಕೋಟಿ ತಾಲೂಕು ಕಲ್ದೇನಹಳ್ಳಿ ಪ್ರಾಪರ್ದಿಂದ ಬಂದಿದ್ದೀನಿ. ಬಂದಿರಿ. ಹ್ಞೂ. ನಿಮ್ದು ಎಷ್ಟು ಎಕರೆ ತೋಟ? ಸರ್ ನಂದೊಂದು 5 ಎಕರೆ ಐತಿ ಸರ್. ಏನೇನು ಮಾಡಿರಿ ಆಕಾರ? ಹತ್ತಿ ತೊಗರಿ ಮಾಡಿದೀವಿ ಸರ್. ನೀರಾವರಿ ಇಲ್ಲ? ನೀರಾವರಿ ಐತಿ ಸರ್. ಅದ. ಹ್ಞೂ ರೀ. ಈಗ ಇಲ್ಲಿ ಟ್ರೈನಿಂಗ್ ಬಂದಿರಿ ಉಡಿಶಾಟಕ್ಕೆ. ಹೌದ್ರಿ ಸರ್. 13 ದಿನ ಕಲ್ತೀರಿ. ಹ್ಞೂ ರೀ. ನಿಮ್ಮ ಕಲ್ತಿದ್ದು ಏನು ಉಪಯೋಗ ಆಗುತ್ತಾ, ಏನು ಅನುಭವ ಸ್ವಲ್ಪ ಹೇಳ್ತೀರಿ ರೈತರಿಗೆ? ಈಗ ನಾವು ಯುವ ಪೀಳಿಗೆಗಳಾಗಿರೋದ್ರಿಂದ ಸರ ಮೊದ್ಲಿಂದ ಸಾಂಪ್ರದಾಯಿಕವಾಗಿ ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಹೈನುಗಾರಿಕೆ ಮಾಡ್ಕೊಂಡ್ ಬಂದಿದ್ವಿ ಸರ. ಇವಾಗ ಟೆಕ್ನಿಕಲ್ ಆಗಿ ನಾವು ಮುಂದರಿಬೇಕು. ಇವಾಗ ಆಲ್ರೆಡಿ ನಮ್ಮ ಮನ್ಯಾಗ ಅದಾವ್ರಿ ಸರ್ ದನ ಕುರಿಗಳು. ಅವಕರ್ಲಿಂದ ಇಲ್ಲಿ ಬಂದು ನಾವು ಸಂಸ್ಥೆಯಿಂದ ಒಂದು ಟ್ರೈನಿಂಗ್ ತಗೊಂಡೋಗಿ ನಾವು ಯಾವ ತರ ಬೆಳಿಬೇಕು, ನಾವು ಯಾವ ತರ ಮುಂದೆ ಲಾಭ ಹೆಂಗ್ ಮಾಡ್ಕೋಬೇಕು ಅಂತೇಳಿ ಒಂದು ಉದ್ದೇಶಕ್ಕೋಸ್ಕರ ನಾವು ಹೈನುಗಾರಿಕೆ ಅಂತ ಬಂದಿದ್ದೀನಿ ಸರ್. ಏನೇನ್ ಕಲ್ಸೋದ್ರಿ ಇಲ್ಲಿ 13 ದಿನದಾಗ? ಸರ್ ಇಲ್ಲಿ 13 ದಿನದಲ್ಲಿ ಏನೇನ್ ಕಲಿಸಿದ್ರಪ್ಪ ಅಂತಂದ್ರ ನಮ್ ಪ್ರತಿಯೊಂದನು ಕಲಿಸಿದ್ ಸರ್. ನಾವು ಇಲ್ಲಿ ಕಲಿಬೇಕಂತದ್ದು ಒಂದೇ ವಿಷಯ ಅಂತ ಬಂದಿದ್ದು, ಬಂದ್ಮೇಲೆ ಎಲ್ಲಾ ತರದಿಂದ ಕಲ್ತಿರಿ ಸರ್. ಪ್ರಾಕ್ಟಿಕಲ್ ಕಲಿಸ್ತಾರೋ ಬರೀ ಥಿಯರಿ? ಸರ್ ಥಿಯರಿ ತರನು ಟೀಚ್ ಮಾಡ್ತಾರೆ ಸರ್, ಹೇಳ್ತಾರೆ ಸರ್. ಮತ್ ಪ್ರಾಕ್ಟಿಕಲ್ ವಾಗಿನೇ ಹೇಳ್ತಾರೆ ಸರ್. ಪ್ರಾಕ್ಟಿಕಲ್ ಅಂದ್ರೆ ಹೆಂಗ್ ಹೇಳ್ತಾರೆ? ಪ್ರಾಕ್ಟಿಕಲ್ ಅಂತಂದ್ರೆ ಇವಾಗ ಒಂದು ಮಣ್ಣು ಹೆಂಗ ನಾವು ಮಣ್ಣಿಂದ ಈಗ ರೈತರಾಗಿರೋದ್ರಿಂದ ಮಣ್ಣು ನಾವು ಯಾವ ಭೂಮಿಯಲ್ಲಿ ಯಾವ ತರ ಮಣ್ಣು ಐತಿ ಅದನ್ನ ತಗೊಂಬಂದು ನಾವು ಹೆಂಗ್ ಒಯ್ದು ಎಲ್ಲಿ ಒಯ್ದು ಕೊಡ್ಬೇಕು, ನಾವು ಎಲ್ಲಿ ಹೋಗಿ ಚೆಕ್ ಮಾಡಿಸ್ಬೇಕು, ಮತ್ತ ನೀರ್ ಹೆಂಗ ನಾವು ಚೆಕ್ ಮಾಡಿಸ್ಬೇಕು ಅಂತ ಹೇಳಿದ್ರಿ ಸರ್. ಇವೆಲ್ಲ ನಿಮಗೆ ದಾರಿ ತೋರಿಸಿ ಮಾರ್ಗದರ್ಶನ ನೀಡಿ ಬಹಳ ಉಪಯೋಗ ಇದೆ. ಬಹಳ ಉಪಯೋಗ ಐತಿ. ಮತ್ತೆ ಯಾರು ಮಾತಾಡ್ತೀರಿ? ಥ್ಯಾಂಕ್ ಯು ಸರ್. ವೆಲ್ಕಮ್. ಹೆಸರು ಹೇಳ್ರಿ. ನನ್ನ ಹೆಸರು ರಾಜಶೇಖರ್ ತಳವಾರ ಅಂತ ಹೇಳ್ರಿ. ನಾನು ತಾಳಿಕೋಟಿ ತಾಲೂಕು ಅಸ್ಕಿಯಿಂದ ಬಂದೀನಿ. ನೀವು ಈಗ ಒರಿಜಿನಲಿ ನಿಮ್ಮದು ಎಷ್ಟು ಎಕರೆ ಅದ್ರಿ ಇಲ್ಲಿ? ಈಗ ನಮ್ದು 2.5 ಎಕರೆ ಸ್ವಂತ ರೀ. ನಮ್ದೆಲ್ಲ ತೋಟ ನಮ್ದು ಅಣ್ಣ ತಮ್ಮರು ಕೂಡಿ 18 ಎಕರೆ ಒಟ್ಟು ಟೋಟಲ್ ರೀ. ಈಗ ಅದನ್ನ 10 ಎಕರೆ ಅನ್ನೋದ ಬೇಸಾಯ ನಾನೇ ಮಾಡ್ತೇನೆ ರೀ. ನೀವೇ ಮಾಡ್ತೀರಿ? ನಾನೇ ಮಾಡ್ತೇನೆ. ಈಗ ಹೊಲದಲ್ಲಿ ತೊಗರಿ ಐತ್ರಿ ಫುಲ್ ಈ ಸಲ. ನೀರಾವರಿ ಅದ ಫುಲ್ ಅದ. ನೀರಾವರಿ ಇದ್ರು ತೊಗರಿನೇ ಯಾಕೆ ಮಾಡೋದು? ಈಗ ನಮ್ಗ ವರ್ಷಾಲು ಹತ್ತಿ ಹಾಕ್ತಿವಿ ಸರ್. ಹತ್ತಿ ಹಾಕ್ತಿವಿ, ತೊಗರಿ ಹಾಕ್ತಿವಿ. ಅಲ್ಲ ನಾ ಕೇಳೋದೇನು, ನೀರಾವರಿ ಇದ್ರೆ ಲಿಂಬೆ, ದಾಳಿಂಬೆ, ಬಾಳೆ ಇಂಥವು ಯಾಕೆ ಮಾಡ್ತಾ ಇಲ್ಲ? ಇಂಥವು ಮಾಡ್ಬೇಕಂತ ಸರ ನಾವು ಒಬ್ಬರೇ ಇದೀವಿ. ಹಿಂಗಾಗಿ ಏನಪ್ಪಾ ಲೇಬರ್ದು ಭಾಳ ಜಾಸ್ತಿ ಖರ್ಚು ಬರ್ತದ. ಈಗ ಹಳ್ಳಿ ಒಳಗ ಲೇಬರ್ ಸಿಗೋದಿಲ್ಲ. ಈಗ ಹಿಂಗಾಗಿ ಏನಪ್ಪಾ ಅಂದ್ರೆ ನಾವು ಅನ್ನೋದ ಒಂದೇ ವರ್ಷದ ಬೆಳೆನೇ ಮಾಡ್ತೀವಿ. ಮತ್ ಹತ್ತಿ ಮಾಡ್ದೇವ್ ಅಂದ್ರ ಮತ್ ಹತ್ತಿ ತಕೊಂಡು ಮತ್ತ ಗೋಧಿ ತಗೋತೀವಿ 2 ಫೀಕ. ಈ ವರ್ಷ ಏನಪ್ಪಾ ಒಂದ್ ಸ್ವಲ್ಪ ಹೊಲ ಕಳೆನಾಶಕ ಜಾಸ್ತಿ ಆದ ಸಂಬಂಧ ಈ ಸಲ ಏನದ ತೊಗರಿ ಮಾಡಿವಿ ಸರ್. ತೊಗರಿ ಮಾಡ್ರಿ, ವೆರಿ ಗುಡ್. ಈಗ ಇಲ್ಲಿ ನೀವೇನು ರೂಢಿಶಟ್ನ ಕಲ್ತ್ರಿ 13 ದಿವಸ, ಅದರಿಂದ ಏನು ಫ್ರೂಟ್ಫುಲ್ ಅನಿಸ್ತದೆ ನಿಮ್ಗೆ? ಏನು ಉಪಯೋಗ ಆಗ್ಬಹುದು ನಿಮ್ಗೆ? ನಮಗೆ ನೋಡಿ ಸರ, ನಾವು ರೈತರು, ನಾವಿಲ್ಲಿ ರೈತರ ಬಗ್ಗೆ ಒಂದು ವೈಜ್ಞಾನಿಕವಾಗಿ ಪ್ರತಿಯೊಂದನು ನಾವು ಇಲ್ಲಿ ತಿಳ್ಕೊಳಕ್ ಬಂದಿದ್ದೆವು. ಈ ನಾವು ಪ್ರತಿಯೊಂದನು ಮುಂಜಾನೆದು ಬೆಳಿಗ್ಗೆ ನಸಗಿನ ಜಾವ ಹಿಡಿದು ರೈತ ಒಬ್ಬ ಏನ್ ಕೆಲಸ ಮಾಡ್ತಾನ, ಮುಂಜಾನೆದು ಯಾವ ತರ ಮಾಡ್ಬೇಕು, ನಸ್ಕಿನ ಜಾವ ಏನ್ ಮಾಡ್ಬೇಕು, ಮುಂದೆ ಏನಪ್ಪಾ ಅಂದ್ರೆ ತನ್ನ ಕೆಲಸಗಳನ್ನ ಮಾಡ್ಕೊಂಡು ಏನು ಹೊಲದಲ್ಲಿ ಹೋಗ್ತಕ್ಕಂಥ ಕೆಲಸ ಆಗಲಿ, ಈ ದನ ಕರಗಳನ್ನು ಮೈಸೂದಾಲಿ ಪ್ರತಿಯೊಂದನು ಇಲ್ಲಿ ನಾವು ತಿಳ್ಕೊಂತೀವಿ ಸರ್. ರೈಟ್, ವೆರಿ ಗುಡ್, ವೆರಿ ಗುಡ್. ಅದೇನು ನಿಮಗೆ ಉಪಯೋಗ ಆಗ್ಯದ? ಈಗ 13 ಉಪಯೋಗ ಆಗ್ಯದ ಸರ್. ಫ್ರೂಟ್ಫುಲ್ ಆಗ್ಯದ? ಫುಲ್ ಆಗ್ಯದ ಸರ್. ಇದ್ರ ಉಪಯೋಗವನ್ನ ನೀವು ಅಳವಡಿಸ್ಕೊಳ್ತೀರಿ ನಿಮ್ಮ ಅಳವಡಿಸ್ತೇವೆ ಸರ್. ವೆರಿ ಗುಡ್. ಇದನ್ನ ಮತ್ತೆ ಬೇರೆ ರೈತರಿಗೂ ಇಲ್ಲಿ ಕಳಿಸ್ತೀವಿ ಸರ್. ಹೇಳ್ತೀವಿ ಮತ್ತೆ ಊರ್ ಒಳಗೆ ಹೋಗಿ ಇಂತಲ್ಲಿ ಹಿಂಗ ನಾವು ಒಳ್ಳೆ ಟ್ರೈನಿಂಗ್ ತಗೊಂಬಂದಿವಿ, ಇಂತಲ್ಲಿ ಹಿಂಗ್ ಕಲಿಸ್ತಾರ, ಈ ಟೈಪ್ ಎಲ್ಲ ಹೇಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ. ಮತ್ತೆ ಯಾರು ಮಾತಾಡ್ತೀರಿ? ಮತ್ತೆ ಯಾರು ಇಲ್ಲಿ ಅನುಭವ ಬಗ್ಗೆ ಮಾತಾಡ್ರಿ ಅದ್ರಾಗ ಏನದ? ರೈತರು ಇದ್ದಿರಲಿಲ್ಲ, ಯಾರು ಮಾತಾಡಿ? ಚಂದ ಮಾತಾಡ್ರಿ. ನಿಮ್ಮದು ತಮ್ಮ ಹೆಸರು ಹೇಳ್ರಿ ಸರ್. ಸರ್ ನನ್ನ ಹೆಸರು ನವೀನ್ ಗುತ್ತದಾರ್ ಅಂತ ಸರ್. ಯಾವ್ರಿ ಸರ್? ನಂದು ಅಫಜಲ್ಪುರ ತಾಲೂಕು ಚಿಂಚೋಳಿ ಗ್ರಾಮದಿಂದ ಬಂದಿನಿ ಸರ್. ಸರ್, ತಮ್ಮದು ಎಷ್ಟು ಎಕರೆ ಹೊಲ ಅದ್ರಿ? ಸರ್ ನಂದು 14 ಎಕರೆ ಹೊಲ ಅದ ಸರ್. ಏನೇನು ಮಾಡ್ರಿ ಆಕಾರ? ಸರ್ ನಾನು ಒಂದು 4 ಎಕರೆ ಕಬ್ಬು, ಉಳಿದಿರ್ತಕ್ಕಂಥ ಒಂದು 8 ಎಕರೆ ಹತ್ತಿ ಇದೆ ಸರ್ ನಂದು. ಅದಾದ್ಮೇಲೆ 1-2 ಎಕರೆ ತೊಗರಿ ಮಾಡೀನಿ ಸರ್. ತೊಗರಿ ಮಾಡಿರಿ? ಹೌದು ಸರ್. ಓಕೆ. ಈಗ ಇಲ್ಲಿ 13 ದಿವಸ ಟ್ರೈನಿಂಗ್, ನಿಮ್ಮ ಹೊಲದೊಳಗೆ ಏನು ಲಾಭಗಳಾಗ್ತವೆ ಇದರಿಂದ ಸ್ವಲ್ಪ ರೈತರಿಗೆ ಹೇಳ್ರಿ ಸರ್. ಈಗ 13 ದಿನಗಳ ಟ್ರೈನಿಂಗ್ ನಂತರ ನಾವು ಏನ್ ಮಾಡ್ತೇವೆ ಅಂತಂದ್ರೆ ನಾವು ಸಾಂಪ್ರದಾಯಿಕವಾಗಿ ಮಾಡ್ಕೋತ ಬಂದೀವಿ ಸರ್.
ಈಗ ತಾಂತ್ರೀಕರಣವನ್ನ ನಾವು ಯೂಸ್ ಮಾಡಿಕೊಂಡು ಇನ್ನಷ್ಟು ನಾವು ಉತ್ಪಾದನೆಯನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಂತ ಇಲ್ಲಿ ಬಂದಿದೆ. ತಾಂತ್ರಿಕತೆ ಬಗ್ಗೆ ಟ್ರೈನಿಂಗ್ ಒಳಗೆ ಹೇಳ್ತಾರೆ, ಕೊಟ್ಟರು ಸರ್. ಏನ್ ಹೇಳ್ರಿ ಅದ್ರ ರೈತರಿಗೆ? ತಾಂತ್ರೀಕರಣ ಅಂತಂದ್ರೆ ನಾವು ನೀರಾವರಿ ಪದ್ಧತಿಯ ಒಳಗ ಸಾಂಪ್ರದಾಯಿಕ ಪದ್ಧತಿಯನ್ನ ಅನುಸರಿಸ್ತಿದ್ವಿ. ಇವಾಗ ಏನ್ ಮಾಡಕತ್ತೀವಿ ಅಂತಂದ್ರೆ ನಾವು ಹೋಗಿ ಡ್ರಿಪ್ ಇರಿಗೇಷನ್ ಅಂತಂದ್ರೆ ನೀರಾವರಿ ಪದ್ಧತಿಯಲ್ಲಿ ಈಗ ಆಧುನೀಕರಣ, ಡ್ರಿಪ್ ಇರಿಗೇಷನ್ ಆಯ್ತು, ಅದರೊಳಗ ಸ್ಪ್ರಿಂಕ್ಲರ್ ಯೂಸ್ ಮಾಡೋದು. ಸರಿ. ಅದರಿಂದ ಈಗ ಎಣ್ಣೆ ಹೊಡಿಬೇಕಾದ್ರೂ ನಾವು ಡ್ರೋನ್ ಪದ್ಧತಿಯನ್ನು ಯೂಸ್ ಮಾಡ್ತಕ್ಕಂಥದ್ದು. ಮತ್ತ ಎಲ್ಲ ಆಧುನೀಕರಣ ಕಡೆಗೆ ನಮಗೆ ಮುಂದಕ್ಕೆ ಸಾಗ್ಲಿಕ್ಕೆ ದ್ರೋಣ ಪದ್ಧತಿಯಿಂದ ಸ್ಪ್ರೇ ಮಾಡೋದು ನಿಮ್ಮ ಕಡೆ ಬಂದದ್ರಿ ಈಗ? ಇಲ್ಲ ಸರ್, ಸದ್ಯಕ್ಕೆ ಇಂಟ್ರೊಡ್ಯೂಸ್ ಮಾಡಕತ್ತಾರ ಸರ್. ಅದ್ರದ್ದು ಪ್ರೋಸ್ ಅಂಡ್ ಕಾಸ್ ಅದಾವ ಸರ್. ಅದ್ರ ಸಲುವಾಗಿ ಇನ್ನ ಇಲ್ಲಿ ಹೇಳಿದ್ರು ಪೂರ್ಣ ಪದ್ಧತಿ ಒಳಗ ಅದ್ರದ್ದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಮಾಡಿಲ್ಲ ಸರ್. ಇನ್ನ ಅದನ್ನ ಪೂರ್ಣ ಪ್ರಮಾಣವಾಗಿ ಮಾಡದ ಮ್ಯಾಗ ಯೂಸ್ ಮಾಡ್ರಿ ಅಂತ ಹೇಳ್ಯಾರ. ಸದ್ಯಕ್ಕೆ ಪ್ರಿಫರ್ ಮಾಡಿಲ್ಲ ಸರ್ ನಮ್ಮ. ಇದರಿಂದ ರೈತರಿಗೆ ಒಂದೆರಡು ಮಾತು ಹೇಳ್ತೀರಿ, ನೀವು ಇಲ್ಲಿ ಬರ್ರಿ ಕಲೀರಿ ಅಂತ? ಬಹಳಷ್ಟು ರೈತರಿಗೆ ನಾ ಪ್ರಿಫರ್ ಮಾಡೋದೇನಂದ್ರೆ ರೋಡ್ ಸೈಟಿಗೆ ಬಂದು ಹೋಗ್ಬೇಕು. ಅವರು ಜೀವನಾವಧಿ ಒಂದ್ಸಲಾರು ಬಂದು ಹೋದ್ರ ಬಹಳ ಒಳ್ಳೇದಾಗ್ತದ ಅಂತ ನಾ ಅವ್ರಿಗೆ ಹೇಳ್ತೀನಿ. ಯಾಕಪ್ಪ ಅಂತಂದ್ರ ಒಬ್ರು ರೈತರು ಏನ್ ಮಾಡ್ತಾರ, ಒಬ್ರು ನಾವು ಜಾಸ್ತಿ ಬೆಳಿಬೇಕನ್ನೋ ಕಾರಣದಿಂದ ಒಬ್ರು ಯೂಸ್ ಮಾಡ್ತಕ್ಕಂಥ ಅವ್ರು ತಮ್ಮ ನಾಲೆಜ್ ಅನ್ನ ಮತ್ತೊಬ್ಬರಿಗೆ ಹೇಳ್ಕೊತಿರ್ಲ ಅವರು. ಈಗ ಯಾವ್ದಾದ್ರು ಒಂದು ಎಣ್ಣೆ ಹೇಳ್ರಿ ಅಂತಂದ್ರೂ ಈಗ ಆಗ್ರೋ ಒಳಗೆ ಹೋಗೋದು ನಮ್ಗೆ ಹಿಂಗಾಗ್ಯ ಸರ್ ಅಂತಂದ್ರೆ ಸಿಕ್ಕಿ ಎಣ್ಣೆ ಕೊಡ್ತಾರ. ಅವು ಯಾವ್ದು ಒಂದು ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರಲ್ಲ ಅವು ಎಣ್ಣೆನೇ ಅವ್ರು ಬಳಸ್ತಾರ. ಸರಿ. ಈಗ ಇಲ್ಲಿ ರೂಟ್ ಸೆಟ್ಟಿಗೆ ಬಂದ್ಮ್ಯಾಗ ಏನ್ ಗೊತ್ತಾಗ್ತದ ಅಂತಂದ್ರೆ ನಮ್ಮ ಈ ನೆಲದಲ್ಲಿ ನಾವು ಏನ್ ಯೂಸ್ ಮಾಡ್ಬೇಕು, ಯಾವ ಎಣ್ಣೆ ಹೊಡಿಬೇಕು, ಯಾವ ಗೊಬ್ಬರ ಹಾಕ್ಬೇಕು, ನಮ್ಮ ನೆಲಕ್ಕೆ ತಕ್ಕಂತೆ ನಮ್ಮ ನೆಲದಲ್ಲಿ ಏನ್ ಕಮ್ಮಿ ಇರ್ತದ ಅದಕ್ಕೆ ಹಾಕ್ಬೇಕು ನಾವು. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಇರ್ತಕ್ಕಂಥ ಒಂದು ಫರ್ಟಿಲೈಸರ್ಸ್ ನಾವು ಯೂಸ್ ಮಾಡ್ಬೋದು. ಸರಿ.